ಲಕ್ಷ್ಮೀ ಲಕ್ಷತೆ ಅಂತ ಜಿಲ್ಲಾ ಕಾರ್ಯದರ್ಶಿ ಮಾತಾಡೋದು. ಈ ಹೋರಾಟದ ಉದ್ದೇಶ ಏನೆಂದರೆ ಈಗಾಗಲೇ ನಮ್ಗೆ ಫೇಸ್ ಕ್ಯಾಪ್ಚರ್ ಅಂತ FRS ಮಾಡೋಕ್ಕೆ ಹೇಳ್ಯಾರ. ಅದು ಕೇಂದ್ರ ಸರ್ಕಾರದ ಒಂದು ಆದೇಶ ಇರೋದ್ರಿಂದ ಈ ಫೇಸ್ ಕ್ಯಾಪ್ಚರಿಂದ ಕೆಲಸಗಳು ತುಂಬ ಆಗ್ತಾಯಿದೆ. ಅದ್ರ ಜೊತೆ ಮಕ್ಕಳ ಶಿಕ್ಷಣ ಕೂಡ ಕುಂಠಿತ ಆಗ್ತಾಯಿದೆ. ಈ ಫೇಸ್ ಕ್ಯಾಪ್ಚರ್ ಈ ಕೂಡ ನಮಗೆ ರದ್ದುಗೊಳಿಸಬೇಕು. ಸರ್ಕಾರದ ತಾವೇ ಹೇಳಿದ್ದು ನಮ್ಮ 6ನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರಿಗೆ 15,000 ರೂಪಾಯಿ, ಸಹಾಯಕರಿಗೆ 10,000 ರೂಪಾಯಿ ಮಾಡ್ತೀನಂತ, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ, ಬಿಸಿ ಹುಡ್ದವ್ರಿಗೆ 10,000 ರೂಪಾಯಿ ಅವರೇ ಒಂದು ಯೋಜನೆ ಕಂಡಿಡ್ದು ಎಲ್ಲ ಯೋಜನೆಗಳನ್ನು ಜಾರಿಗೆ ತಗೊಂಬಂದು ಈ ಯೋಜನೆ ತರಕಮ್ಮೆ ಇದು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಈ ಯೋಜನೆ ಈಗಾಗಲೇ ನಾವು ಕೇಳಿದಾಗ ಈ ಯೋಜನೆ ಎಲ್ಲದ ನೀವಾಗೇ ಹೇಳ್ತೀರ ಅಂತ ಹೇಳಿ ಸುಳ್ಳು ಭರವಸೆನೇ ಹೇಳ್ತಾ ಇದ್ದಾರೆ. ಈ ಕೂಡಲೇ ರದ್ದಾಗಬೇಕು. ಆಮೇಲೆ ಈ ಗ್ಯಾರಂಟಿ ಯೋಜನೆ ಯಾರಿಗೆ ಬೇಕಾಗಿತ್ತು? ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ತುಂಬ ಹಾನಿಕರ ಆಗ್ತದೆ. ಬೀದಿಯಲ್ಲಿ ವ್ಯಾಪಾರ ಮಾಡೋರು, ಆಟೋ ರಿಕ್ಷಾದವ್ರಿಗೆ, ಜೀಪ್ನವ್ರಿಗೆ ಈಗ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ಈ ಕೂಡಲೇ ಏನು ಇವರು ಜಾರಿಗೆ ತೊಗೊಂಬಂದಾರಲ್ಲ ಶಕ್ತಿ ಯೋಜನೆ ರದ್ದಾಗಬೇಕು, ವಿದ್ಯುತ್ ಉಚಿತ ರದ್ದಾಗಬೇಕು, ಕಾರ್ಮಿಕರು ದುಡ್ತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ವೇತನ 36,000 ರೂಪಾಯಿ ಜಾರಿಗೊಳಿಸಬೇಕು. ಈ 36,000 ರೂಪಾಯಿ ಜಾರಿಗೊಳಿಸಲಿಲ್ಲ ಮುಂದಿನದಲ್ಲಿ ಬರುವಂಥ ಮುಷ್ಕರ ತುಂಬ ಕಠಿಣಕರ ಆಗಿರ್ತದೆ. ಏನೇ ಆಗಲಿ, ಲಾಠಿ ಚಾರ್ಜ್ ಆಗಲಿ, ಗೋಲಿಬಾರ್ ಆಗಲಿ, ನಾವು ಎದೆಗುಂದದೇನೆ ನಾವು ಈ ಸರ್ಕಾರಕ್ಕೆ, ಈ ಮೋದಿಯವರಿಗೆ ಈ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನು ನಾವು ಕೊಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥ ಸೇವೆಗಳನ್ನು ಗೌರವಧನ ಯಾಕೆ ಕೊಡ್ತಾ ಇಲ್ಲ? ಪ್ರತಿಯೊಂದನ್ನು ರಾಜ್ಯ ಸರ್ಕಾರದ ಕೇಳಂತ ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ಕನಿಷ್ಠ ವೇತನವನ್ನು 1,000 ರೂಪಾಯಿ ಜಾರಿಗೊಳಿಸ್ಯಾರ. ಕೇಂದ್ರ ಸರ್ಕಾರ ಇಲ್ಲಿವರೆಗೆ 1 ರೂಪಾಯಿಯನ್ನು ನಮಗೆ ಕೊಡದೇನೆ ಬರೀ ಕೆಲಸಗಳನ್ನು ಹೇಳ್ತಾ ಇದ್ದಾರೆ. ಈ ಕೆಲಸವನ್ನು ಈ ಕೂಡಲೇ ರದ್ದಾಗಬೇಕು. ರದ್ದಾಗಲಿಲ್ಲ ಅಂತಂದ್ರೆ ಕಠಿಣ ಮುಷ್ಕರವನ್ನು ನಾವು ಕೈಗೊಳ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಹಿರೇಮಠ ಅಂತೇಳಿ ಜಿಲ್ಲಾ ಉಪಾಧ್ಯಕ್ಷರು. ನಮ್ಮಲ್ಲಿ ಈಗ ಕಾರ್ಮಿಕರ ಹೋರಾಟ ನಾವು ಇವತ್ತು ಕಾರ್ಮಿಕರ ಹೋರಾಟ ಇಟ್ಕೊಂಡಿದ್ದೀವಿ. ಸಾರ್ವತ್ರಿಕ ಕಾರ್ಮಿಕ ಹೋರಾಟ ನಾವು ಎಲ್ಲ ಇಡೀ ದೇಶಾದ್ಯಂತ ಆಲ್ ಇಂಡಿಯಾ ಇವತ್ತು ಕಾರ್ಮಿಕ ಹೋರಾಟ ಮಾಡ್ತಿದ್ದೀವಿ. ನಮಗೆ ಕನಿಷ್ಠ ವೇತನ 36,000 ರೂಪಾಯಿ ಕೇಂದ್ರ ಸರ್ಕಾರದ ಜಾರಿಗೆ ಬಂದ ದುಡ್ಡೇ ನಮಗೆ ಕೊಡ್ತೇ ಇಲ್ಲ. ಆಮೇಲೆ ಮೋದಿಯವರು ಅಚ್ಚಾ ದಿನ ಅಂತ ಹೇಳ್ಕೊತಾನೆ ಬಂದಾರೆ. ನಮಗೆ ಬ್ಯಾಡ ದಿನ ಬರ್ಲಿಕ್ಕತ್ತವು. ದಿನ ಮೋದಿಯವ್ರು ತಂದ ಕಾನೂನು ಈಗ ನಮ್ಮಲ್ಲಿ ಅಂಗನವಾಡಿಗಳಿಗೆ ಬೇಸ್ ಕ್ಯಾಪ್ಚರ್ ನಮಗೆ ಕುತ್ತಿಗೆ ಉರ್ಲಾಗ್ಬಿಟ್ಟದು. ಅಷ್ಟರಲ್ಲೇ ನಮ್ಮ ಅಂಗನವಾಡಿ ಟೀಚರ್ಸು non-SLC ವರ್ಕರ್ಸ್ ಬಂದಿದ್ದಾರೆ. ಅವರು ಡಿಜಿಟಲ್ ಯುಗ ಮಾಡೋಕ್ಕೆ ಹೋದ್ರೆ ಡಿಜಿಟಲ್ ಯುಗ ಆಗ್ತಿಲ್ಲ. ಆಮೇಲೆ ಅವರಿಗೆ ಮೊಬೈಲೇ ಹಿಡಿಯೋಕ್ಕೆ ಬರ್ತಿಲ್ಲ. ಎಷ್ಟೋ ವರ್ಕರ್ಗಳಿಗೆ ಮೊಬೈಲ್ ಹಿಡಿಯೋಕ್ಕೆ ಬರ್ತಿಲ್ಲ. ಆ ಮೊಬೈಲ್ದೊಳಗೆ ಕೆಲಸ 24 ಗಂಟೆ ಮೊಬೈಲ್ದೊಳಗೆ ಕೆಲಸ ಮಾಡಂದ್ರೆ ಆಗಕತ್ತಿಲ್ಲ. ಕೊಡು 10,000 ರೂಪಾಯಿ ಪಗಾರದೊಳಗೆ ಎಲ್ಲ ಕೆಲಸನೂ ಕತ್ತಿಗೆ ಭಾರ ಹೊರಿಸ್ಲಿಕ್ಕತ್ತಾರೆ. ಅದಕ್ಕೆ ನಾವು ಈಗ ಇಷ್ಟು ಮುನ್ನೆಚ್ಚರಿಕೆ ಕೊಡ್ಲಿಕ್ಕತ್ತೀವಿ. ಇಲ್ಲ ಅಂದ್ರೆ ನಾವು ಇದಕ್ಕೆ ಅವ್ರು ಹನಿಲಿಕ್ಕಂದ್ರೆ ನಮ್ದು ಆಫೀಸರ್ಗಳಿಂದ ಒತ್ತಡ ಆಗ್ಲಿಕ್ಕತ್ತದ. ನಮ್ಮ ವರ್ಕರ್ಗಳು BP ಶುಗರ್ ಬಂದು ಎಷ್ಟೋ ಮಂದಿ ದವಾಖಾನಿಗೆ ಅಡ್ಮಿಟ್ ಆಗಿದ್ದಾರೆ. ನಮ್ಮ ಅಂಗನವಾಡಿ ಟೀಚರ್ಗೆ ಇದೊಂದು ಕುತ್ತಿಗೆ ಉರ್ಲಾಗ್ಬಿಟ್ಟದ ಫೇಸ್ ಕ್ಯಾಪ್ಚರ್ ಅನ್ನೋದು. ಅದನ್ನು ಹಿಂಪಡೆಯಬೇಕು. ಮಾನ್ಯ ಮೋದಿಯವರಿಗೆ ನಾವು ಎಚ್ಚರಿಕೆ ಗಂಟೆ ಕೊಡ್ತಿದ್ದೇವೆ. ಧನ್ಯವಾದಗಳು.